ಹಲೋ ಫ್ರೆಂಡ್, ನನ್ನ ಹೆಸರು ಪ್ರೀತಿ. ನಾನು ನಿಮಗೆ ಈಗ ಊರಿನ ಬಗ್ಗೆ ಹೇಳ್ತೀನಿ. ಊರಲ್ಲಿ ಏನೇನು ಉಂಟಲ್ಲ ನೋಡಿ. ಇದು ಒಂದು ನಿಮಿಷ ಅಷ್ಟಿಗೆ. ಇದು ನನ್ನ ಮನೆ ನೋಡಿ ಮನೆ. ಊರಲ್ಲಿ ಮನೆ ಹಂಚಿದ್ದು. ಅದೇ ಪೂನಾದಲ್ಲಿ ಇರೋದು ಮನೆ ಅಲ್ಲ, ಇದು ಫ್ಲ್ಯಾಟ್. ಒಂದೊಂದು ಫ್ಲ್ಯಾಟಲ್ಲೆಲ್ಲ ಮನೆ ಮಾಡ್ತಿದ್ದಾರೆ ಮರ ಅಲ್ವಾ. ಈಗ ನೋಡಿ, ಮನೆಯಲ್ಲಿ ಕೋಳಿ ಸಾಕ್ತಾರೆ ನೋಡಿ. ಕೋಳಿನ ಗೂಡಲ್ಲಿ ಕೋಳಿಗಳನ್ನು ಇಡ್ತಾರೆ ಹೀಗೆ ನೋಡಿ. ಆದಮೇಲೆ ನೋಡಿ ಎಷ್ಟು ಒಳ್ಳೆ ತೆಂಗಿನಕಾಯಿದ್ದು ಮರ ನೋಡಿ. ಎಷ್ಟು ಉದ್ದ ತೆಂಗಿನಕಾಯಿದ್ದು ಮರ ನೋಡಿ. ತೆಂಗಿನಕಾಯಿ ಮತ್ತು ತೋರಿಸ್ತೇನೆ, ಇನ್ನೂ ಸಹ ತೋರಿಸ್ತೇನೆ ಎಂತೆಲ್ಲ ಬೇಕಂತ. ಎಂತೆಲ್ಲ ಉಂಟು ಹೇಳ್ತೇನೆ ನಿಮಗೆ. ಮತ್ತು ನೋಡಿ, ಊರಲ್ಲಿ ಒಂದು ಮಜಾನೇ ಬೇರೆ. ಊರಲ್ಲಿ ಎಂಜಾಯ್ ಮಾಡಲಿಕ್ಕೆ ಇರುತ್ತೆ. ಊರಲ್ಲಿ ನೋಡಿ ಹಲಸಿನಕಾಯಿದ್ದು ಮರ ನೋಡಿ, ಎಷ್ಟು ಉದ್ದಕ್ಕೆ ಹೋಗಿದೆ ನೋಡಿ. ಮಾವಿನಕಾಯಿದ್ದು ಮರ ಉಂಟು ನೋಡಿ. ಇದರಲ್ಲಿ ಈಗ ಮಾವಿನಕಾಯಿ ಆಗುವ ಟೈಮ್ ಆಗ್ತಾ ಬಂತೆ. ಮಾವಿನಕಾಯಿನೂ ಇದೆ ಇದರಲ್ಲಿ. ಎಷ್ಟು ಮಾವಿನಕಾಯಿ ಆಗುತ್ತೆ ಇಲ್ಲಿ ತುಂಬ ಮಾವಿನಕಾಯಿ ಆಗುತ್ತೆ. ಮಾವಿನಕಾಯಿದ್ದು ಮರ. ಮತ್ತು ನೋಡಿ, ಮತ್ತು ನಿಮಗೆ ನಾನು ಇದರದ್ದು ಮರ ತೋರಿಸ್ತೀನಿ. ಬೀಜ ಆಗುತ್ತೆ ನೋಡಿ. ನಾವು ಪಾಯಸಗೆಲ್ಲ ಆಗುತ್ತೇವೆ ಬೀಜ, ಅದರ ಮರ ತೋರಿಸ್ತೇನೆ. ಬನ್ನಿ ನೋಡಿ. ಇದೆಲ್ಲ ನಮಗೆ ಈ ಎಲ್ಲ ಮರ ನೋಡಲಿಕ್ಕೆ ನಮಗೆ ಪೂನಾದಲ್ಲಿ ಸಿಗಲ್ಲ, ಸಿಟಿಯಲ್ಲಿ ಸಿಗಲ್ಲ, ಹಳ್ಳಿಯಲ್ಲಿ ಸಿಗುತ್ತೆ. ಹಳ್ಳಿಯಲ್ಲಿ ಎಂಜಾಯ್ ಮಾಡಲಿಕ್ಕಾಗುತ್ತೆ ನೋಡಿ. ಬೀಜದ ಮರ ನೋಡಿ ಎಷ್ಟು ಸಣ್ಣಾಗಿ ಬೆಳೆದಿದೆ ಬೀಜದ ಮರ ನೋಡಿ. ಹೀಗೆ ಇರುತ್ತೆ ಬೀಜದ ಮರ. ಮತ್ತು ನೋಡಿ, ನಿಮಗೆ ಇದದ್ದು ಬಾಳೆಹಣ್ಣಿನ ಮರ ತೋರಿಸ್ತದೆ. ಬಾಳೆಹಣ್ಣಿನ ಮರ ನೋಡಿ ಹೇಗಿರುತ್ತೆ ಬಾಳೆಹಣ್ಣು. ಈಗ ಊರಿದ್ದು ನೋಡಿ ಫ್ರೆಂಡ್ಸ್, ಈ ಊರಿದ್ದು ಇದೇ ಚೇಂಜ್ ನೋಡಿ. ಪೂನಾದಲ್ಲಿ ಯಾಕೆ ನಾವು ಪೂನಾಕ್ಕೆಲ್ಲ ಹೋಗ್ತೇವೆ, ಪೂನಾಕ್ಕೆ ಸಿಟಿಗೆ ಹೋಗ್ತೇವೆ ಯಾಕೆ? ನಮಗೆ ಸಿಟಿಯಲ್ಲಿ ಇದಾಗುತ್ತೆ, ನಮಗೆ ಹಣ ಮಾಡಬೇಕು, ಕೆಲಸ ಮಾಡಬೇಕು, ಹಣ ಮಾಡಿ ಬದುಕಬೇಕಂತ ನಾವು ಇದರಲ್ಲಿ ಸಿಟಿಯಲ್ಲಿ ಇರ್ತೇವೆ. ಆದರೆ ಹಳ್ಳಿಯಲ್ಲಿ ಇಲ್ಲಿ ಬಂದ ಮೇಲೆ ನಮಗೆ ಖುಷಿ ಅಂತ ಸಿಗುತ್ತೆ. ಎಂಜಾಯ್ ಮಾಡಲಿಕ್ಕೆ ಆಗುತ್ತೆ. ಒಳ್ಳೆಯ ವಾತಾವರಣ, ಒಳ್ಳೆಯ ಹವಾ, ಒಳ್ಳೊಳ್ಳೆ ಮರ ನೋಡಲಿಕ್ಕೆ, ಇಲ್ಲಿದ ಪ್ರಕೃತಿ ನೋಡಲಿಕ್ಕೆ. ಇದೆಲ್ಲ ಸಿಟಿಯಲ್ಲಿ ಸಿಗಲ್ಲ, ನಮಗೆ ಊರಲ್ಲಿ ಸಿಗುತ್ತೆ. ನನಗೆ ಹಾಗೆ ನಾನು ಫ್ರೀ ಇದಿರುವಾಗ ನಾನು ಕೂಡ ಪೂನಾದಲ್ಲಿ ಇರುವುದು. ಆದರೆ ನನಗೆ ಒಂಥರ ರಿಲ್ಯಾಕ್ಸ್ ಮಾಡಲಿಕ್ಕೆ ಬರಬೇಕಾಗುತ್ತೆ. ರಿಲ್ಯಾಕ್ಸ್ ಮಾಡಲಿಕ್ಕೆ ಆಗಬೇಕಾದ್ರೆ ನಾನು ಊರಿಗೆ ಬರ್ತೆ. ಊರಲ್ಲಿ ಇಲ್ಲಿ ನಾನು ಬಂದು ಇದೆಲ್ಲ ನೇಚರೆಲ್ಲ ನೋಡಿದರೆ ನನಗೆ ಖುಷಿಯಾಗುತ್ತೆ. ಇಲ್ಲಿ ತುಂಬ ಎಂಜಾಯ್ ಮಾಡಲಿಕ್ಕೆ ಆಗುತ್ತೆ. ಅಂದರೆ ಮತ್ತು ವೆಕೇಷನ್ ಮುಗಿದ ಮೇಲೆ ನನಗೆ ಜಾಬಿಗೆ ಹೋಗಲಿಕ್ಕೆ ಹೋಗಬೇಕಲ್ಲ. ನನ್ನ ಮಗುವಿಗೆ ಕೂಡ ವೆಕೇಷನ್ ಮುಗಿದ ಮೇಲೆ ನಾವು ಇನ್ನೊಂದು ಸಲ ಊರಿಗೆ ಸಿಟಿಗೆ ಹೋಗ್ತೇವೆ ಪೂನಾಕ್ಕೆ. ಅಲ್ಲಿ ನಾವು ಮತ್ತೆ ಕೆಲಸಕ್ಕೆ ಹೋಗಬೇಕು. ಅದೇ ವೆಕೇಷನ್ ಇರುವಾಗ ಮಕ್ಕಳನ್ನು ಕರ್ಕೊಂಡು ಬಂದರೆ ಮಕ್ಕಳಿಗೂ ಊರಿಗೆ ಬರಲಿಕ್ಕೆ ಖುಷಿ. ಅಂದರೆ ಅಲ್ಲಿ ಓಡಾಡ್ಬೋದು. ಪೂನಾದಲ್ಲಿ ಹೇಗೆ ಓಡಾಡಲಿಕ್ಕೆ ಸಿಟಿಯ ಈಗ ಫ್ಲ್ಯಾಟ್ ತಗೊಂಡ್ರೆ ಓಡಾಡಲಿಕ್ಕೆ ಜಾಗ ಇರೋದಿಲ್ಲ, ಎಂತ ಇರೋದಿಲ್ಲ. ಕೆಳಗೆ ಒಂದು ರೌಂಡ್ ಹಾಕಬೇಕು, ಮತ್ತು ಮೇಲೆ ಬರಬೇಕು. ಆದರೆ ಹಳ್ಳಿಯಲ್ಲಿ ಹಾಗೆಲ್ಲ,
ಎಷ್ಟು ಬೇಕಾದರೂ ಓಡಾಡ್ಬೋದು. ಮಗುವಿಗೆ ಎಷ್ಟು ಬೇಕಾದ್ರೆ ಆಟ ಆಡ್ಬೋದು. ಒಂದು ಗದ್ದೆಯಲ್ಲಿ ನೋಡಿದರೆ ಇಷ್ಟು ದೊಡ್ಡ ಗದ್ದೆಯಲ್ಲಿ ಎಷ್ಟು ಬೇಕಾದರೆ ಎಂಜಾಯ್ ಮಾಡ್ಬೋದು. ಹಾಗಾಗಿ ಊರಲ್ಲಿ ಎಂಜಾಯ್ ಮಾಡಲಿಕ್ಕೆ, ರಿಲ್ಯಾಕ್ಸ್ ಮಾಡಲಿಕ್ಕೆ ಊರಲ್ಲಿ ಒಳ್ಳೆಯದು. ಮತ್ತೆ ತೋರಿಸ್ತೀನಿ ನಿಮಗೆ ಊರಲ್ಲಿ ಎಂತೆಂತ ತೋರಿಸ್ತೀನಿ ನಿಲ್ಲಿ. ಇಲ್ಲಿ ನಾನು ಗದ್ದೆ ತೋರಿಸ್ತೇನೆ, ಅಂದರೆ ಅಂಗಳ ಒಂದು ಗದ್ದೆ ನೋಡಿ, ಎಷ್ಟು ದೊಡ್ಡ ಗದ್ದೆ, ಎಷ್ಟು ಮಕ್ಕಳಿಗೆ ಎಂಜಾಯ್ ಮಾಡಲಿಕ್ಕೆ ಆಗುತ್ತೆ ನೋಡಿ. ಎಷ್ಟು ಬೇಕಾದರೂ ಎಂಜಾಯ್ ಮಾಡಿ ಇಷ್ಟು ದೊಡ್ಡ ಗದ್ದೆಯಲ್ಲಿ. ಇದು ನಿಮಗೆ ಪೂನಾದಲ್ಲಿ ಸಿಗುತ್ತಾ ಎಂಜಾಯ್ ಮಾಡಲಿಕ್ಕೆ? ಇಲ್ಲ ನೋಡಿ, ಇಲ್ಲಿ ಎಷ್ಟು ಪ್ರಕಾರದ ಮರಗಳಿವೆ ನೋಡಿ. ಇದು ಪ್ರಕೃತಿ ನೋಡಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಕಣ್ಣಿಗೆ ನೋಡಿ. ಪ್ರಕೃತಿ ನೋಡಿ, ಇದರಲ್ಲಿ ನಮಗೆ ಎಷ್ಟು ಬೇಕಾದರೆ ಅಷ್ಟು ಎಂಜಾಯ್ ಮಾಡ್ಬೋದು ನೋಡಿ. ನೋಡಿ ಸುತ್ತ ಮರ ಎಂತ ನೋಡಿ. ನಮಗೆ ಪೂನಾದಲ್ಲಿ ಮೊಬೈಲ್ ಹಿಡ್ಕೊಂಡು ಮಕ್ಕಳು ಮೊಬೈಲ್ ಹಿಡ್ಕೊಳ್ತಾರೆ, ಮೊಬೈಲ್ ಹಿಡ್ಕೊಂಡು ಇದು ಮಾಡ್ತಾರೆ, ಆಟ ಆಡ್ತಾರೆ. ಮತ್ತು ಬೇರೆ ಆಟ ಆಡಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಇದಿಲ್ಲ. ಅದೇ ಇಲ್ಲಿ ಮೊಬೈಲ್ ಹಿಡ್ಕೊಳ್ಳಿಕ್ಕೆ ಮನಸ್ಸಾಗಲ್ಲ. ಇದು ಇಷ್ಟು ದೊಡ್ಡ ಅಂಗಳ ನೋಡುವಾಗ ಇಲ್ಲಿ ಆಟ ಆಡುವ ಇಲ್ಲಿ ಎಂತಾದರೂ ಒಂದು ಆಟ ಆಡುವ ಅಂತ ಮನಸ್ಸಾಗುತ್ತೆ ಮಕ್ಕಳಿಗೆಲ್ಲ ನೋಡಿ. ಎಷ್ಟು ಒಳ್ಳೆಯದಾಗುತ್ತೆ ನೋಡಿ, ಎಷ್ಟು ಎಂಜಾಯ್ ಮಾಡಲಿಕ್ಕಾಗುತ್ತೆ ನೋಡಿ. ಮಾವಿನ ಇದರ ಮರ, ತೆಂಗಿನಕಾಯಿ ಮರ ನೋಡಿ, ಹಲಸಿನಕಾಯಿದು ಮರ ನೋಡಿ, ಹೂವು, ಹಾಗಲಕಾಯಿದು ಮರ ನೋಡಿ, ಮಾವಿನಕಾಯಿದು ಮರ ನೋಡಿ. ಎಲ್ಲ ಮರ ಬೇಕಾದರೆ ಎಷ್ಟು ಯಾವ ಬಗೆಯದ್ದು ಮರ ಬೇಕಾದರೆ ಇಲ್ಲಿ ಸಿಗುತ್ತೆ ನೋಡಿ ನೋಡಲಿಕ್ಕೆ. ಹಲೋ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ವೀಡಿಯೋ ನೋಡೋಣ. ಉಳಿದದ್ದು ವೀಡಿಯೋ ನಾವು ನಾಳೆಗೆ ತೋರಿಸ್ತೇನೆ. ಇನ್ನೂ ಊರಲ್ಲಿ ಎಂತೆಂತ ಉಂಟು ಅಂತ. ಅಲ್ಲಿವರೆಗೆ ನೀವು ವೇಟ್ ಆ್ಯಂಡ್ ವಾಚ್.